ದಕ್ಷಿಣ ಅಯೋಧ್ಯ ದೇಗುಲ ನಿರ್ಮಾಣಕ್ಕೆ ವಿಘ್ನ ಎದುರಾಗಿದೆ. ದೇಗುಲ ನಿರ್ಮಾಣಕ್ಕೆ ದಲಿತ ಸಂಘರ್ಷ ಸಮಿತಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ರಾಮಲಲ್ಲಾ ಮೂರ್ತಿಯ ಶಿಲೆ ಸಿಕ್ಕ ಸ್ಥಳದಲ್ಲಿ ಗಲಾಟೆ ಬೇರೆ. ಮೈಸೂರು ತಾಲೂಕಿನ ಗುಚ್ಚೇಗೌಡನಪುರದಲ್ಲಿ ನಡೆದಿರುವ ಗಲಾಟೆ. ಪೂಜಾ ಕೈಂಕರ್ಯಕ್ಕೆ ದಲಿತ ಸಂಘರ್ಷ ಸಮಿತಿ ಮುಖಂಡರು ಅಡ್ಡಿ ಮಾಡಿದ್ದಾರೆ. ದೇವಸ್ಥಾನದ ಸ್ಥಳದಲ್ಲಿ ಅಂಬೇಡ್ಕರ್ ಪ್ರತಿಮೆ ಇಡೋದಕ್ಕೆ ಪಟ್ಟು ಹಿಡಿದಿದ್ದಾರೆ. ದೇಗುಲ ನಿರ್ಮಾಣಕ್ಕೆ ಚಾಲನೆ ನೀಡಬೇಕಾಗಿದ್ದ ಪೇಜಾವರ ಶ್ರೀಗಳು ಈ ಸಂದರ್ಭದಲ್ಲಿ ಈ ರೀತಿ ಗಲಾಟೆ ಆಗಿರೋದು. ಅಂಬೇಡ್ಕರ್ ಹಾಡನ್ನ ಹಾಡುವ ಮೂಲಕ ಪ್ರತಿಭಟನೆ ನಡೆದಿದೆ. ಕಲ್ಲು ಸಿಕ್ಕ ಪಕ್ಕದ ಜಮೀನಿನಲ್ಲಿ ನಿಂತು ಪ್ರತಿಭಟನೆ ಮಾಡಿರೋದು. ದೇವಸ್ಥಾನ ನಿರ್ಮಾಣ ಮಾಡಿ ಮೌಢ್ಯ ಬಿತ್ತಬೇಡಿ, ನಳಂದ ವಿಶ್ವವಿದ್ಯಾಲಯದ ಮಾಡ್ತೀವಿ ಅಂತ ಪ್ರತಿಭಟನೆ ಮಾಡಿದ್ದು. ಮಾಜಿ ಮೇಯರ್ ಪುರುಷೋತ್ತಮ್ ನೇತೃತ್ವದಲ್ಲಿ ಹೋರಾಟ ನಡೆದಿದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿ ರಾಮಲಲ್ಲಾ ಪ್ರತಿಷ್ಠಾಪನೆಯಾಗಿದ್ದು, ಆ ರಾಮಲಲ್ಲಾ ಪ್ರತಿಷ್ಠಾಪನೆ ಆದಂತಹ ಆ ಮೂರ್ತಿ ಸಿಕ್ಕಂತಹ ಶಿಲೆಯ ಜಾಗದಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಮಾಡೋದಕ್ಕೆ ಎಲ್ಲರೂ ಅಲ್ಲಿ ಸೇರಿದ್ದಾರೆ. ಪೂಜಾ ಕೈಂಕರ್ಯಗಳು ನೆರವೇರ್ತಾ ಇದೆ. ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯವರು ಬಂದು ಪೂಜೆಗೆ ಅಡ್ಡಿಪಡಿಸಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್. ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವಿನೋದ್, ಈ ದಲಿತ ಸಂಘರ್ಷ ಸಮಿತಿಯವರ ಅಡ್ಡಿ ಯಾವ ವಿಚಾರಕ್ಕೆ? ಅಲ್ಲಿ ಪೂಜೆ ನಡೀತಾ ಇದೆ. ಈ ಮೊದಲಿನಿಂದನೂ ಕೂಡ ಭಾರಿ ಚರ್ಚೆ ಆದಂತಹ ವಿಚಾರ. ಸ್ವತಃ ಹೊಲದ ಮಾಲೀಕರು ಕೂಡ ಹೇಳಿದ್ದೇನಂತಂದ್ರೆ, ಶಿಲೆ ಸಿಕ್ಕ ಜಾಗದಲ್ಲಿ ನಾವೊಂದು ದೇವಸ್ಥಾನ ನಿರ್ಮಾಣ ಮಾಡ್ತೀವಿ, ನಮ್ಮ ಜಾಗ ನಮ್ಮ ಜಮೀನು ಅಂತ ಹೇಳಿ. ದಲಿತ ಸಂಘರ್ಷ ಸಮಿತಿ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇರೋದಕ್ಕೆ ಕಾರಣ ಏನು? ಏನ್ ನಡೀತಾ ಇದೆ ಅಲ್ಲಿ ಸದ್ಯಕ್ಕೆ? ಶ್ರೀಪಾದ್, ಈಗಾಗಲೇ ಅಯೋಧ್ಯೆಯಲ್ಲಿ ಈಗಾಗಲೇ ರಾಮಲಲ್ಲಾ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಆ ಮೂರ್ತಿಗೆ ಬಳಸಿದಂತಹ ಕಲ್ಲು ಕೂಡ ಮೈಸೂರಿನ ಗುಜ್ಜೇಗೌಡನಪುರದ ರಾಮದಾಸ್ ಅವರ ಜಮೀನಲ್ಲಿ ಸಿಕ್ಕಂತಹ ಶಿಲೆ ಅಂತೇಳಿ ಅವತ್ತು ನಿಜಕ್ಕೂ ಕೂಡ ಕೋಟ್ಯಾನು ಕೋಟಿ ಹಿಂದೂಗಳು ಸಾಕಷ್ಟು ಸಂಭ್ರಮವನ್ನು ಪಟ್ಟಿದ್ರು. ಎಲ್ಲಿ ಕಲ್ಲು ಶಿಲೆ ಸಿಕ್ಕಿತೋ ಅದೇ ಜಾಗದಲ್ಲಿ ರಾಮನ ಮಂದಿರವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಯಾವಾಗ ಅಯೋಧ್ಯೆಯಲ್ಲಿ ಪೂಜೆ ಆಯಿತು ಅವತ್ತು ಪೂಜೆ ಮಾಡೋದಕ್ಕೂ ಕೂಡ ನಿರ್ಧಾರ ಮಾಡಿ ಪೂಜೆ ನೆರವೇರಿಸಿದ್ರು. ಆ ಸಂದರ್ಭದಲ್ಲೂ ಕೂಡ ಒಂದಷ್ಟು ಸಂಸದ ಪ್ರತಾಪ್ ಆಗಿನ ಸಂಸದಾಗಿರುವಂತಹ ಸಂಸದ ಪ್ರತಾಪ್ ಸಿಂಹ ಅವರು ಕೂಡ ಸ್ಥಳಕ್ಕೆ ಬರಬಾರದು ಅಂತೇಳಿ ಒಂದಷ್ಟು ಪ್ರತಿಭಟನೆಗಳಾಗಿತ್ತು. ಅವತ್ತು ಕೂಡ ಪೂಜೆಗೆ ಕೆಲ ಕಾಲ ವಿಘ್ನ ಆಗಿತ್ತು. ಅದಾದ ನಂತರ ಈಗಷ್ಟೇ ಒಂದೆರಡು ತಿಂಗಳ ಹಿಂದೆ ಅಷ್ಟೇ ಜಿಡಿ ದೇವೇಗೌಡರು ಕೂಡ ಶಾಸಕರಾಗಿರುವಂತಹ ಜಿಡಿ ದೇವೇಗೌಡರು ಸ್ಥಳಕ್ಕೆ ಬಂದು ಕುಟುಂಬದವರೆಲ್ಲರೂ ಕೂಡ ಪೂಜೆಯನ್ನು ನೆರವೇರಿಸಿ ಆ ಒಂದು ಜಾಗದಲ್ಲಿ ಏನೊಂದು ಭವ್ಯವಾದಂತಹ ರಾಮಮಂದಿರ ನಿರ್ಮಾಣ ಮಾಡೋದಕ್ಕೂ ಕೂಡ ನಿರ್ಧಾರವನ್ನು ಮಾಡಿದ್ರು. ಇವತ್ತು ಪೇಜಾವರ ಶ್ರೀಗಳಿರ್ಬೋದು, ಸಂಸದ ಯದುವೀರಿರ್ಬೋದು, ಎಲ್ಲರೂ ಕೂಡ ಬಂದು ಪೂಜೆಯನ್ನು ಸಲ್ಲಿಸುವ ಮೂಲಕವಾಗಿ ರಾಮ ಮಂದಿರ ಕಟ್ಟುಗೂ ಕೂಡ ನಿರ್ಧಾರ ಮಾಡಿದ್ದು. ಅದಕ್ಕೆ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿತ್ತು. ಈಗ ಆ ಜಾಗದಲ್ಲಿ ಆ ಒಂದು ರಾಮ ಮಂದಿರ ಕಟ್ಟೋದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಇದಕ್ಕೆ ಕಾರಣ ಏನು? ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಮಾಜಿ ಮೇಯರ್ ಆಗಿರುವಂತಹ ಪುರುಷೋತ್ತಮ ಅವರ ಮಾತಾಡಿಸ್ತಾ ಹೋಗ್ತೀನಿ. ಸರ್ ರಾಮ ಮಂದಿರ ಕಟ್ಟೋದಕ್ಕೆ ವಿರೋಧ ಏಕೆ ಸರ್? ವಿರೋಧ ಏಕೆ ಸರ್ ರಾಮ ಮಂದಿರ ಕಟ್ಟೋದಕ್ಕೆ? ಸರ್, ರಾಮ ಮಂದಿರ ಕಟ್ಟೋದ್ರಿಂದ ಈ ದೇಶಕ್ಕೆ ಸಮಾನತೆ ಸಿಕ್ಕಿಲ್ಲ, ಸ್ವಾತಂತ್ರ್ಯ ಸಿಕ್ಕಿಲ್ಲ, ಭಾತೃತ್ವ ಸಿಕ್ಕಿಲ್ಲ, ಜಾತ್ಯತೀತತೆ ನಿರ್ವಹಣೆ ಆಗಲಿಲ್ಲ. ನಿಜವಾದ ಸ್ವಾತಂತ್ರ್ಯ, ಸಮಾನತೆ ಎಲ್ಲವೂ ನಮಗೆ ಸಿಕ್ಕಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ನಿಂದ ಮಾತ್ರ ಅಲ್ವೇ? ಈಗಾಗಲೇ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ರು. ಅಯೋಧ್ಯೆಯಲ್ಲಿ ಕಟ್ಟಿರ್ತಕ್ಕಂಥ ರಾಮ ಮಂದಿರ ಯಾವುದು? ಯಾರು ರಾಮ ಅಲ್ಲಿ ಹುಟ್ಟಿದಂತ ಏನು ಸಾಕ್ಷಿ ಇದೆ? ಯಾವ ಪುರಾವೆ ಇದೆ? ನೀವು ರಾಮ ಮಂದಿರವನ್ನ ನೀವು ಕಟ್ಟಬೇಕು ಅಂತಾಗ ನೀವು ಹಳ್ಳ ಹೊಡೆದಂತ ಸಂದರ್ಭದಲ್ಲಿ ಏನ್ ಸಿಕ್ತು ನಿಮಗೆ? ನಿಮ್ಮ ಮಾಧ್ಯಮ, ಪತ್ರಿಕಾ ಮಾಧ್ಯಮ, ಪ್ರಿಂಟ್ ಮಾಧ್ಯಮ, ಎಲೆಕ್ಟ್ರಿಕ್ ಮಾಧ್ಯಮ ಇವೆಲ್ಲವೂ ಕೂಡ ಪ್ರಚಾರ ಮಾಡ್ತಾ ಒಂದು ದಿನಕ್ಕೆ ಇಲ್ಲಿ ಬುದ್ಧನ ಶಿಲಾಶಾಸನಗಳು ಸಿಕ್ಕಿದೆ ಅಂತಕ್ಕಂಥದನ್ನ. ಅಲ್ಲಿ ಇದ್ದಂತ ಬುದ್ಧ ವಿಹಾರನ್ನ ಕೆಡವಿ ನೀವು ಮೌಢ್ಯ ಇರತಕ್ಕಂತ, ಕಂದಾಚಾರ ಇರತಕ್ಕಂತ, ಸುಳ್ಳಿರ್ತಕ್ಕಂತ ರಾಮ ಮಂದಿರವನ್ನ ಅಲ್ಲಿ ಕಟ್ಟಿದ್ರಿ ದಕ್ಷಿಣ ಭಾರತ. ನಿಮ್ಮ ವಾದ ಅಲ್ಲಿ ಮೌಢ್ಯ ಇತ್ತು, ಕಂದಾಚಾರ ಇತ್ತು ಅಂತೇಳಿ. ಆದ್ರೆ ಕೋಟ್ಯಾನು ಕೋಟಿ ಹಿಂದೂಗಳು ಮಾತ್ರ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಬೇಕು ಅಂತೇಳಿ ಸಾಕಷ್ಟು ಕನಸಾಗಿತ್ತು. ಆ ಕನಸೆಲ್ಲ ಈಗ ಈಡೇರಲಾಗಿದೆ. ಅಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆ. ಅದಕ್ಕೆ ಸಿಕ್ಕಂತ ಕಲ್ಲು ಕೂಡ ಮೈಸೂರಿಂದ ಹೋಗಿದಂತ ಕಲ್ಲು. ಸೊ ಹೀಗಾಗಿ ಆ ಜಾಗದಲ್ಲಿ ಕಟ್ಟೋದಕ್ಕೆ ಏನ್ ಸಮಸ್ಯೆ ಆಗ್ತಾ ಇದೆ ಅಂತ ಒಂದ್ ನಿಮಿಷ ದಯಮಾಡಿ ಒಂದು ಅರ್ಥ ಮಾಡ್ಕೊಳ್ಳಿ. ನೀವು ಹೇಳ್ತಿರ್ತಕ್ಕಂಥ ಬಹುಸಂಖ್ಯವಾಗಿ ಹಿಂದೂಗಳಿದೆ, ಬರೀ ಹಿಂದೂಗಳು ಮಾತ್ರ ಈ ರಾಷ್ಟ್ರದಲ್ಲಿಲ್ಲ. ಬಹುಸಂಖ್ಯಾತ ಇರತಕ್ಕಂಥದ್ದು, ಬಹು ಜಾತಿಗಳು ಇರತಕ್ಕಂಥದ್ದು, ಬಹು ಧರ್ಮಗಳು ಇರತಕ್ಕಂಥದ್ದು, ಬಹು ಭಾಷೆ ಇರತಕ್ಕಂಥದ್ದು ಭಾರತ ದೇಶ. ಇದು ಒಂದೇ ಅಲ್ಲ ಭಾರತ ದೇಶ ಇರತಕ್ಕಂಥದ್ದು. ಅವರ ಭಾವನೆ ಏನಿದೆ ಅದೇ ತರ ಎಲ್ಲರ ಭಾವನೆಗಳು ಕೂಡ ಅವ್ರದೇ ಆದಂತ ಧಾರ್ಮಿಕ ಕಲ್ಪನೆಯನ್ನು ಕೂಡ ಪ್ರತಿಯೊಬ್ಬರಿಗೂ ಕೂಡ ಸ್ವಾತಂತ್ರ್ಯ ಭಾರತದಲ್ಲಿದೆ. ಅದನ್ನ ನಾನು ಧಿಕ್ಕರಿಸ್ತಾ ಇಲ್ಲ. ನಾನು ಹಿಂದೂ ಧರ್ಮದ ಬಗ್ಗೆ ಅವಹೇಳನಕಾರವಾಗಿ ಮಾತಾಡಕ್ ಹೋಗ್ತಾ ಇಲ್ಲ.
ನೀವು ದೇವರ ಹೆಸರಿನಲ್ಲಿ ಎಲ್ಲಿ ಸಾಮಾಜಿಕ ಸಮಾನತೆ ಇತ್ತು, ಯಾವುದೇ ಜಾತಿಯ ಸಂಘರ್ಷವಿಲ್ಲದೆ, ಯಾವುದೇ ಧರ್ಮದ ಸಂಘರ್ಷ ಇಲ್ಲದೆ ಎಲ್ಲರೂ ಕೂಡ ಸೌಹಾರ್ದವಾಗಿ ಬದುಕುವಂತ ಜಾಗದಲ್ಲಿ ಮತ್ತೆ ಒಂದು ದಕ್ಷಿಣ ಅಯೋಧ್ಯೆಯನ್ನು ಕಟ್ಟುವಂತ ಕಲ್ಪನೆ ಇದೆಯಲ್ಲ, ಅದು ಮೂರ್ಖತನ. ಇಲ್ಲಿ ರಾಮ ಮಂದಿರ ಕಟ್ಟೋದ್ರಿಂದ ಸೌಹಾರ್ದತೆ ಹಾಳಾಗುತ್ತೆ ಅನ್ನೋದು ನಿಮ್ಮ ದೃಷ್ಟಿ. ಒಂದು ತಗೊಳ್ಳಿ. ಮತ್ತೆ ಇಲ್ಲಿ ಕಟ್ತಿರ್ತಕ್ಕಂಥ ಜಾಗ ಯಾವುದು? ಸರ್ವೆ ನಂಬರ್ 196, 197 ಯಾರಿಂದ ಬಂದಿರತಕ್ಕಂಥದ್ದು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಿಟಿಸಲ್ ಆಕ್ಟ್ ಮೂಲಕ ಇದು ಬಂದಿರತಕ್ಕಂಥದ್ದು. ರಾಮದಾಸ್ ನಂತರಗೆ ಶರಣಾಗದೆ ಹೋರಾಟಕ್ಕೆ ಲಗಮಾಕದೆ ಸಂಘರ್ಷಕ್ಕೆ ಶರಣಾಗದೆ ಹೋರಾಟಕ್ಕೆ ಲಗಮಾಕದೆ ಸಂಘರ್ಷ ಮಾಡಿರಿ ಎಂದರು. ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ, ಮರೆತು ಮನಗಾಬೇಡಿ. ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ. ಅಂಬೇಡ್ಕರ್ ಅವರ ಸಿದ್ಧಾಂತ, ಅಂಬೇಡ್ಕರ್ ಅವರ ಸಂದೇಶ, ಅಂಬೇಡ್ಕರ್ ಅವರ ಸಂದೇಶ, ಅಂಬೇಡ್ಕರ್ ಅವರ ಆದರ್ಶ. ದಕ್ಷಿಣ ಅಯೋಧ್ಯ ದೇಗುಲ ನಿರ್ಮಾಣಕ್ಕೆ ವಿಘ್ನ ಎದುರಾಗಿದೆ. ದೇಗುಲ ನಿರ್ಮಾಣಕ್ಕೆ ದಲಿತ ಸಂಘರ್ಷ ಸಮಿತಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ರಾಮಲಲ್ಲಾ ಮೂರ್ತಿಯ ಶಿಲೆ ಸಿಕ್ಕ ಸ್ಥಳದಲ್ಲಿ ಗಲಾಟೆ ಬೇರೆ. ಮೈಸೂರು ತಾಲೂಕಿನ ಗುಚ್ಚೇಗೌಡನಪುರದಲ್ಲಿ ನಡೆದಿರುವ ಗಲಾಟೆ, ಪೂಜಾ ಕೈಂಕರ್ಯಕ್ಕೆ ದಲಿತ ಸಂಘರ್ಷ ಸಮಿತಿ ಮುಖಂಡರು ಅಡ್ಡಿ ಮಾಡಿದ್ದಾರೆ. ದೇವಸ್ಥಾನದ ಸ್ಥಳದಲ್ಲಿ ಅಂಬೇಡ್ಕರ್ ಪ್ರತಿಮೆ ಇಡೋದಕ್ಕೆ ಪಟ್ಟು ಹಿಡಿದಿದ್ದಾರೆ. ದೇಗುಲ ನಿರ್ಮಾಣಕ್ಕೆ ಚಾಲನೆ ನೀಡಬೇಕಾಗಿದ್ದ ಪೇಜಾವರ ಶ್ರೀಗಳು ಈ ಸಂದರ್ಭದಲ್ಲಿ ಈ ರೀತಿ ಗಲಾಟೆ ಆಗಿರೋದು. ಅಂಬೇಡ್ಕರ್ ಹಾಡನ್ನ ಹಾಡುವ ಮೂಲಕ ಪ್ರತಿಭಟನೆ ನಡೆದಿದೆ. ಕಲ್ಲು ಸಿಕ್ಕ ಪಕ್ಕದ ಜಮೀನಿನಲ್ಲಿ ನಿಂತು ಪ್ರತಿಭಟನೆ ಮಾಡಿರೋದು. ದೇವಸ್ಥಾನ ನಿರ್ಮಾಣ ಮಾಡಿ ಮೌಢ್ಯ ಬಿತ್ತಬೇಡಿ, ನಳಂದ ವಿಶ್ವವಿದ್ಯಾಲಯದ ಮಾಡ್ತೀವಿ ಅಂತ ಪ್ರತಿಭಟನೆ ಮಾಡಿದ್ದು. ಮಾಜಿ ಮೇಯರ್ ಪುರುಷೋತ್ತಮ್ ನೇತೃತ್ವದಲ್ಲಿ ಹೋರಾಟ ನಡೆದಿದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿ ರಾಮಲಲ್ಲಾ ಪ್ರತಿಷ್ಠಾಪನೆಯಾಗಿದ್ದು, ಆ ರಾಮಲಲ್ಲಾ ಪ್ರತಿಷ್ಠಾಪನೆ ಆದಂತಹ ಆ ಮೂರ್ತಿ ಸಿಕ್ಕಂತಹ ಶಿಲೆಯ ಜಾಗದಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಮಾಡೋದಕ್ಕೆ ಎಲ್ಲರೂ ಅಲ್ಲಿ ಸೇರಿದ್ದಾರೆ. ಪೂಜಾ ಕೈಂಕರ್ಯಗಳು ನೆರವೇರ್ತಾ ಇದೆ. ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯವರು ಬಂದು ಪೂಜೆಗೆ ಅಡ್ಡಿಪಡಿಸಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್. ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವಿನೋದ್, ಈ ದಲಿತ ಸಂಘರ್ಷ ಸಮಿತಿಯವರ ಅಡ್ಡಿ ಯಾವ ವಿಚಾರಕ್ಕೆ? ಅಲ್ಲಿ ಪೂಜೆ ನಡೀತಾ ಇದೆ. ಈ ಮೊದಲಿನಿಂದನೂ ಕೂಡ ಭಾರಿ ಚರ್ಚೆ ಆದಂತಹ ವಿಚಾರ. ಸ್ವತಃ ಹೊಲದ ಮಾಲೀಕರು ಕೂಡ ಹೇಳಿದ್ದೇನಂತಂದ್ರೆ, ಶಿಲೆ ಸಿಕ್ಕ ಜಾಗದಲ್ಲಿ ನಾವೊಂದು ದೇವಸ್ಥಾನ ನಿರ್ಮಾಣ ಮಾಡ್ತೀವಿ, ನಮ್ಮ ಜಾಗ ನಮ್ಮ ಜಮೀನು ಅಂತ ಹೇಳಿ. ದಲಿತ ಸಂಘರ್ಷ ಸಮಿತಿ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇರೋದಕ್ಕೆ ಕಾರಣ ಏನು? ಏನ್ ನಡೀತಾ ಇದೆ ಅಲ್ಲಿ ಸದ್ಯಕ್ಕೆ? ಶ್ರೀಪಾದ್, ಈಗಾಗಲೇ ಅಯೋಧ್ಯೆಯಲ್ಲಿ ಈಗಾಗಲೇ ರಾಮಲಲ್ಲಾ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಆ ಮೂರ್ತಿಗೆ ಬಳಸಿದಂತಹ ಕಲ್ಲು ಕೂಡ ಮೈಸೂರಿನ ಗುಜ್ಜೇಗೌಡನಪುರದ ರಾಮದಾಸ್ ಅವರ ಜಮೀನಲ್ಲಿ ಸಿಕ್ಕಂತಹ ಶಿಲೆ ಅಂತೇಳಿ ಅವತ್ತು ನಿಜಕ್ಕೂ ಕೂಡ ಕೋಟ್ಯಾನು ಕೋಟಿ ಹಿಂದೂಗಳು ಸಾಕಷ್ಟು ಸಂಭ್ರಮವನ್ನು ಪಟ್ಟಿದ್ರು. ಎಲ್ಲಿ ಕಲ್ಲು ಶಿಲೆ ಸಿಕ್ಕಿತೋ ಅದೇ ಜಾಗದಲ್ಲಿ ರಾಮನ ಮಂದಿರವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಯಾವಾಗ ಅಯೋಧ್ಯೆಯಲ್ಲಿ ಪೂಜೆ ಆಯಿತು ಅವತ್ತು ಪೂಜೆ ಮಾಡೋದಕ್ಕೂ ಕೂಡ ನಿರ್ಧಾರ ಮಾಡಿ ಪೂಜೆ ನೆರವೇರಿಸಿದ್ರು. ಆ ಸಂದರ್ಭದಲ್ಲೂ ಕೂಡ ಒಂದಷ್ಟು ಸಂಸದ ಪ್ರತಾಪ್ ಆಗಿನ ಸಂಸದಾಗಿರುವಂತಹ ಸಂಸದ ಪ್ರತಾಪ್ ಸಿಂಹ ಅವರು ಕೂಡ ಸ್ಥಳಕ್ಕೆ ಬರಬಾರದು ಅಂತೇಳಿ ಒಂದಷ್ಟು ಪ್ರತಿಭಟನೆಗಳಾಗಿತ್ತು. ಅವತ್ತು ಕೂಡ ಪೂಜೆಗೆ ಕೆಲ ಕಾಲ ವಿಘ್ನ ಆಗಿತ್ತು. ಅದಾದ ನಂತರ ಈಗಷ್ಟೇ ಒಂದೆರಡು ತಿಂಗಳ ಹಿಂದೆ ಅಷ್ಟೇ ಜಿಡಿ ದೇವೇಗೌಡರು ಕೂಡ ಶಾಸಕರಾಗಿರುವಂತಹ ಜಿಡಿ ದೇವೇಗೌಡರು ಸ್ಥಳಕ್ಕೆ ಬಂದು ಕುಟುಂಬದವರೆಲ್ಲರೂ ಕೂಡ ಪೂಜೆಯನ್ನು ನೆರವೇರಿಸಿ ಆ ಒಂದು ಜಾಗದಲ್ಲಿ ಏನೊಂದು ಭವ್ಯವಾದಂತಹ ರಾಮದಲ್ಲಿ ಮಾಡೋದಕ್ಕೂ ಕೂಡ ನಿರ್ಧಾರವನ್ನು ಮಾಡಿದ್ರು. ಇವತ್ತು ಪೇಜಾವರ ಶ್ರೀಗಳಿರ್ಬೋದು, ಸಂಸದ ಯದುವೀರಿರ್ಬೋದು, ಎಲ್ಲರೂ ಕೂಡ ಬಂದು ಪೂಜೆಯನ್ನು ಸಲ್ಲಿಸುವ ಮೂಲಕವಾಗಿ ರಾಮ ಮಂದಿರ ಕಟ್ಟುಗೂ ಕೂಡ ನಿರ್ಧಾರ ಮಾಡಿದ್ದು. ಅದಕ್ಕೆ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿತ್ತು. ಈಗ ಆ ಜಾಗದಲ್ಲಿ ಆ ಒಂದು ರಾಮ ಮಂದಿರ ಕಟ್ಟೋದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಇದಕ್ಕೆ ಕಾರಣ ಏನು? ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಮಾಜಿ ಮೇಯರ್ ಆಗಿರುವಂತಹ ಪುರುಷೋತ್ತಮ ಅವರ ಮಾತಾಡಿಸ್ತಾ ಹೋಗ್ತೀನಿ. ಸರ್, ರಾಮ ಮಂದಿರ ಕಟ್ಟೋದಕ್ಕೆ ವಿರೋಧ ಏಕೆ ಸರ್? ವಿರೋಧ ಏಕೆ ಸರ್ ರಾಮ ಮಂದಿರ ಕಟ್ಟೋದಕ್ಕೆ? ಸರ್, ರಾಮ ಮಂದಿರ ಕಟ್ಟೋದ್ರಿಂದ ಈ ದೇಶಕ್ಕೆ ಸಮಾನತೆ ಸಿಕ್ಕಿಲ್ಲ, ಸ್ವಾತಂತ್ರ್ಯ ಸಿಕ್ಕಿಲ್ಲ, ಭಾತೃತ್ವ ಸಿಕ್ಕಿಲ್ಲ, ಜಾತ್ಯತೀತತೆ ನಿರ್ವಹಣೆ ಆಗಲಿಲ್ಲ. ನಿಜವಾದ ಸ್ವಾತಂತ್ರ್ಯ, ಸಮಾನತೆ ಎಲ್ಲವೂ ನಮಗೆ ಸಿಕ್ಕಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ನಿಂದ ಮಾತ್ರ ಅಲ್ವೇ? ಈಗಾಗಲೇ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ರು. ಅಯೋಧ್ಯೆಯಲ್ಲಿ ಕಟ್ಟಿರ್ತಕ್ಕಂಥ ರಾಮ ಮಂದಿರ ಯಾವುದು? ಯಾರು ರಾಮ ಅಲ್ಲಿ ಹುಟ್ಟಿದಂತ ಏನು ಸಾಕ್ಷಿ ಇದೆ? ಯಾವ ಪುರಾವೆ ಇದೆ? ನೀವು ರಾಮ ಮಂದಿರವನ್ನ ನೀವು ಕಟ್ಟಬೇಕು ಅಂತಾಗ ನೀವು
ಹಳ್ಳ ಹೊಡೆದಂತ ಸಂದರ್ಭದಲ್ಲಿ ಏನ್ ಸಿಕ್ತು ನಿಮಗೆ? ನಿಮ್ಮ ಮಾಧ್ಯಮ, ಪತ್ರಿಕಾ ಮಾಧ್ಯಮ, ಪ್ರಿಂಟ್ ಮಾಧ್ಯಮ, ಎಲೆಕ್ಟ್ರಿಕ್ ಮಾಧ್ಯಮ ಇವೆಲ್ಲವೂ ಕೂಡ ಪ್ರಚಾರ ಮಾಡ್ತಾ ಒಂದು ದಿನಕ್ಕೆ ಇಲ್ಲಿ ಬುದ್ಧನ ಶಿಲಾಶಾಸನಗಳು ಸಿಕ್ಕಿದೆ ಅಂತಕ್ಕಂಥದ್ದನ್ನ. ಅಲ್ಲಿ ಇದ್ದಂತ ಬುದ್ಧ ವಿಹಾರನ್ನ ಕೆಡವಿ ನೀವು ಮೌಢ್ಯ ಇರತಕ್ಕಂತ, ಕಂದಾಚಾರ ಇರತಕ್ಕಂತ, ಸುಳ್ಳಿರ್ತಕ್ಕಂತ ರಾಮ ಮಂದಿರವನ್ನ ಅಲ್ಲಿ ಕಟ್ಟಿದ್ರಿ ದಕ್ಷಿಣ ಭಾರತ. ನಿಮ್ಮ ವಾದ ಅಲ್ಲಿ ಮೌಢ್ಯ ಇತ್ತು, ಕಂದಾಚಾರ ಇತ್ತು ಅಂತೇಳಿ. ಆದ್ರೆ ಕೋಟ್ಯಾನು ಕೋಟಿ ಹಿಂದೂಗಳು ಮಾತ್ರ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಬೇಕು ಅಂತೇಳಿ ಸಾಕಷ್ಟು ಕನಸಾಗಿತ್ತು. ಆ ಕನಸೆಲ್ಲ ಈಗ ಈಡೇರಲಾಗಿದೆ. ಅಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆ. ಅದಕ್ಕೆ ಸಿಕ್ಕಂತ ಕಲ್ಲು ಕೂಡ ಮೈಸೂರಿಂದ ಹೋಗಿದಂತ ಕಲ್ಲು. ಸೊ ಹೀಗಾಗಿ ಆ ಜಾಗದಲ್ಲಿ ಕಟ್ಟೋದಕ್ಕೆ ಏನ್ ಸಮಸ್ಯೆ ಆಗ್ತಾ ಇದೆ ಅಂತ ಒಂದ್ ನಿಮಿಷ ದಯಮಾಡಿ ಒಂದು ಅರ್ಥ ಮಾಡ್ಕೊಳ್ಳಿ. ನೀವು ಹೇಳ್ತಿರ್ತಕ್ಕಂಥ ಬಹುಸಂಖ್ಯವಾಗಿ ಹಿಂದೂಗಳಿದೆ ಅಂತ, ಬರೀ ಹಿಂದೂಗಳು ಮಾತ್ರ ಈ ರಾಷ್ಟ್ರದಲ್ಲಿಲ್ಲ. ಬಹುಸಂಖ್ಯಾತ ಇರತಕ್ಕಂಥದ್ದು, ಬಹು ಜಾತಿಗಳು ಇರತಕ್ಕಂಥದ್ದು, ಬಹು ಧರ್ಮಗಳು ಇರತಕ್ಕಂಥದ್ದು, ಬಹು ಭಾಷೆ ಇರತಕ್ಕಂಥದ್ದು ಭಾರತ ದೇಶ. ಇದು ಒಂದೇ ಅಲ್ಲ ಭಾರತ ದೇಶ ಇರತಕ್ಕಂಥದ್ದು. ಅವರ ಭಾವನೆ ಏನಿದೆ ಅದೇ ತರ ಎಲ್ಲರ ಭಾವನೆಗಳು ಕೂಡ ಅವ್ರದೇ ಆದಂತ ಧಾರ್ಮಿಕ ಕಲ್ಪನೆಯನ್ನು ಕೂಡ ಪ್ರತಿಯೊಬ್ಬರಿಗೂ ಕೂಡ ಸ್ವಾತಂತ್ರ್ಯ ಭಾರತದಲ್ಲಿದೆ. ಅದನ್ನ ನಾನು ಧಿಕ್ಕರಿಸ್ತಾ ಇಲ್ಲ. ನಾನು ಹಿಂದೂ ಧರ್ಮದ ಬಗ್ಗೆ ಅವಹೇಳನಕಾರ ಮಾತಾಡಕ್ ಹೋಗ್ತಾ ಇಲ್ಲ. ನೀವು ದೇವರ ಹೆಸರಿನಲ್ಲಿ ಎಲ್ಲಿ ಸಾಮಾಜಿಕ ಸಮಾನತೆ ಇತ್ತು, ಯಾವುದೇ ಜಾತಿಯ ಸಂಘರ್ಷವಿಲ್ಲದೆ, ಯಾವುದೇ ಧರ್ಮದ ಸಂಘರ್ಷ ಇಲ್ಲದೆ ಎಲ್ಲರೂ ಕೂಡ ಸೌಹಾರ್ದವಾಗಿ ಬದುಕುವಂತ ಜಾಗದಲ್ಲಿ ಮತ್ತೆ ಒಂದು ದಕ್ಷಿಣ ಅಯೋಧ್ಯೆಯನ್ನು ಕಟ್ಟುವಂತ ಕಲ್ಪನೆ ಇದೆಯಲ್ಲ, ಅದು ಮೂರ್ಖತನ. ಇಲ್ಲಿ ರಾಮ ಮಂದಿರ ಕಟ್ಟೋದ್ರಿಂದ ಸೌಹಾರ್ದತೆ ಹಾಳಾಗುತ್ತೆ ಅನ್ನೋದು ನಿಮ್ಮ ದೃಷ್ಟಿ. ಒಂದು ತಗೊಳ್ಳಿ. ಮತ್ತೆ ಇಲ್ಲಿ ಕಟ್ತಿರ್ತಕ್ಕಂಥ ಜಾಗ ಯಾವುದು? ಸರ್ವೆ ನಂಬರ್ 196, 197 ಯಾರಿಂದ ಬಂದಿರತಕ್ಕಂಥದ್ದು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಿಟಿಸಲ್ ಆಕ್ಟ್ ಮೂಲಕ ಇದು ಬಂದಿರತಕ್ಕಂಥದ್ದು. ರಾಮದಾಸ್ ನಂತರಗೆ ಶರಣಾಗದೆ ಹೋರಾಟಕ್ಕೆ ಲಗಮಾಕದೆ, ಸಂಘರ್ಷಕ್ಕೆ ಶರಣಾಗದೆ ಹೋರಾಟಕ್ಕೆ ಲಗಮಾಕದೆ, ಸಂಘರ್ಷ ಮಾಡಿರಿ ಎಂದರು. ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ, ಮರೆತು ಮನಗಾಬೇಡಿ. ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ. ಅಂಬೇಡ್ಕರ್ ಅವರ ಸಿದ್ಧಾಂತ